ಚಟ ಜೋರಾಗ್ತದೆ. ಬಿಜೆಪಿಯ ಕೋಮುವಾದಕ್ಕೆ ಕಾಂಗ್ರೆಸ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದು, ಧರ್ಮಕ್ಕೂ ಸುಹಾಸ್ ಕೊಲೆಗೂ ಯಾವುದೇ ರೀತಿಯ ನಂಟಿಲ್ಲ, ಸಂಬಂಧ ಇಲ್ಲವೇ ಇಲ್ಲ. ಸುಹಾಸ್ ಶೆಟ್ಟಿ ಕೊಲೆ ಆಗಿದ್ದೇ ಬೇರೆ ಕಾರಣಕ್ಕೆ ಕಾಂಗ್ರೆಸ್ ಹೇಳ್ತಾ ಇರೋದು. ಹೆಣದ ಮೇಲೆ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ಕಿಡಿಕಾರೋದ್ರ ಮುಖಾಂತರ ಕೋಮು ಸಂಘರ್ಷದ ಕೊಲೆ ಅಂತ ಹೇಳಿದಂತಹ ಬಿಜೆಪಿಗೆ ಕೌಂಟರ್ ಕೊಡ್ತಾ ಇದ್ದಾರೆ. ಇಡೀ ಪ್ರಕರಣಕ್ಕೆ ಮತ್ತೊಂದು ಆಯಾಮವನ್ನ ಕಾಂಗ್ರೆಸ್ ಕೊಟ್ಟಿದೆ. ಆರಂಭದ ದಿನದಲ್ಲಿ ಹಿಂದೂ ಕಾರ್ಯಕರ್ತ ಅಂಡ್ ರಿವೆಂಜ್ ಮರ್ಡರ್ ಯಾವುದಕ್ಕೆ ಫಾಜಿಲ್ ಕೊಲೆಗೆ ಅಂತ ಶುರುವಾಗಿದ್ದು, ಮಾರನೇ ದಿನ ಒಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ಳುತ್ತೆ. ಅದು ಕಾಂಗ್ರೆಸ್ ಲೀಡರ್ಸ್ಗಳು ಕೊಟ್ಟಂತಹ ಸ್ಟೇಟ್ಮೆಂಟ್ಗೆ. ಏನಪ್ಪಾ ಅಂತ ಹೇಳಿದ್ರೆ, ಸುಹಾಸ್ ಶೆಟ್ಟಿ ಹಿಂದೂ ಕಾರ್ಯಕರ್ತ ಹೌದು, ಬಟ್ ಈತನ ಮೇಲೆ ಒಂದಲ್ಲ ಎರಡಲ್ಲ ಈತ ರೌಡಿ ಶೀಟರ್. ಇವನು ರೌಡಿ ಶೀಟ್ಗಳು ಓಪನ್ ಆಗಿತ್ತು, ಹಲವಾರು ಬಾರಿ ಜೈಲಿಗೆ ಹೋಗಿ ಬಂದಂತವನು. ಆಮೇಲೆ ವೈಯಕ್ತಿಕ ಕಾರಣಕ್ಕೆ ಆತ ಕೊಲೆಯಾಗಿ ಹೋಗಿದ್ದಾನೆ, ಗ್ಯಾಂಗ್ ವಾರ್ ಇದು ಅಷ್ಟೇ ಅಂತ ಕಾಂಗ್ರೆಸ್ ಹೇಳುತ್ತೆ. ಹಾಗಾದ್ರೆ ಕಾಂಗ್ರೆಸ್ ವಾದ ಏನು? ಒನ್ ಬೈ ಒನ್ ನೋಡ್ತಾ ಹೋಗೋಣ. ಕಾಂಗ್ರೆಸ್ ಏನ್ ಹೇಳುತ್ತೆ? ಗ್ಯಾಂಗ್ ವಾರ್ ಅನ್ನೋದಕ್ಕೆ ಏನ್ ಪ್ರೂಫ್ ಅನ್ನ ಕೊಡ್ತಾ ಇದೆ ಕಾಂಗ್ರೆಸ್? ಹೌದು, ತನಿಖಾ ಹಂತದಲ್ಲಿದೆ, ಬಟ್ ಕಾಂಗ್ರೆಸ್ ವಾದ ಏನು ನೋಡೋಣ. ಕೋಮು ಸಂಘರ್ಷಕ್ಕೆ ಸುಹಾಸ್ ಶೆಟ್ಟಿಯ ಕೊಲೆ ಆಗಿಲ್ಲ. ಸುಹಾಸ್ ಕೊಂದ ಮಾರನೇ ದಿನದಿಂದಲೇ ಕಾಂಗ್ರೆಸ್ ಈ ಸ್ಟೇಟ್ಮೆಂಟ್ ಅನ್ನ ಕೊಡುತ್ತೆ. ಗ್ಯಾಂಗ್ ವಾರ್ ನಿಂದ ಸುಹಾಸ್ ಶೆಟ್ಟಿ ಕೊಲೆಯಾಗಿದೆ. ಗ್ಯಾಂಗ್ ವಾರ್ ಯಾವುದಕ್ಕಾದ್ರೂ ಆಗಿರ್ಬೋದು, ಅದು ವೈಯಕ್ತಿಕ ಕಾರಣಕ್ಕೆ ಅವರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆಯೂ ಆಗಿರ್ಬೋದು, ಬಟ್ ಗ್ಯಾಂಗ್ ವಾರ್ ನಿಂದ ಆಗಿದೆ. ಹಿಂದೂ ಮುಸ್ಲಿಂ ಬಣ್ಣವನ್ನ ಕಟ್ಟುವ ಅವಶ್ಯಕತೆ ಇದಕ್ಕಿಲ್ಲ. ಕೊಲೆಯಾದಂತಹ ಸುಹಾಸ್ ಶೆಟ್ಟಿ ಸಾಚ ಏನಲ್ಲ, ಅವನೊಬ್ಬ ರೌಡಿ ಶೀಟರ್. ನಮಗೂ ಕೂಡ ಆತನ ಸಾವು ನೋವು ತಂದಿದೆ, ಬಟ್ ಅದಕ್ಕೆ ಕೋಮು ದ್ವೇಷವನ್ನ ಬಳಿಯಕ್ ಹೋಗ್ಬೇಡಿ, ಆ ಲೇಬಲ್ ಅನ್ನ ಹಾಕಬೇಡಿ ಅಂತ ಆತನ ವಿರುದ್ಧವೂ ಕೂಡ ಕೊಲೆ ಮಾಡಿರುವ ಆರೋಪ ಇದೆ. ಜೈಲಿನಿಂದ ಆತ ಹೊರಗೆ ಬಂದಿದ್ದ A1 ಆರೋಪಿ ಫಾಜಿಲ್ ವಿಚಾರದಲ್ಲಿ, ಮತ್ತು ಅವರದ್ದೇ ಧರ್ಮದ ಮತ್ತೊಬ್ಬನ ಮರ್ಡರ್ ಕೇಸ್ನಲ್ಲೂ ಕೂಡ ಆತ ವಿಚಾರಣೆಯನ್ನ ಎದುರಿಸ್ತಾ ಇದ್ದ. ಇಂತಹ ವ್ಯಕ್ತಿ ಕೊಲೆಗೆ ಒಂದು ಹುತಾತ್ಮ ಪಟ್ಟವನ್ನ ಕಟ್ಟೋದಿದೆಯಲ್ಲ, ಸರಿಯಲ್ಲ. ಕಾಂಗ್ರೆಸ್ ಹೇಳ್ತಾ ಇರೋದು, ಕೊಲೆ ಆರೋಪ ಹೊತ್ತವನಿಗೆ ಹಿಂದೂ ಪ್ರೇಮಿ ಅಂದ್ಬಿಟ್ರೆ ಹೆಂಗಾಗುತ್ತೆ? ಈತನಿಂದ ಯಾವ ರೀತಿಯ ಧರ್ಮ ಪಾಲನೆಯಾಗಿದೆ, ಧರ್ಮ ರಕ್ಷಣೆಯಾಗಿದೆ? ರೌಡಿ ಶೀಟ್ ಓಪನ್ಗಳಾಗಿದೆಯಲ್ಲ, ಜೈಲಿಗೆ ಹೋಗಿ ಬಂದಿದ್ದಾನಲ್ಲ ಈತ. ಯಾವ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ದೇವಸ್ಥಾನಕ್ಕೆ ಅಟ್ಯಾಕ್ ಆಯ್ತು ಅಂತ ಹೋದ್ನ, ಆ ಕೇಸ್ ಆಗಿರೋದ ಅವನ ಮೇಲೆ ಗೋರಕ್ಷಕ ಅಂತ ಹೆಸರು ಪಡ್ಕೊಂಡಿದ್ರು, ಬಟ್ ಗೋರಕ್ಷಣೆ ಮಾಡಿ ಯಾವ್ದಾದ್ರು ಕೇಸ್ ಇದೆಯಾ ಈತನ ಮೇಲೆ? ಖಂಡಿತವಾಗ್ಲೂ ಇಲ್ಲ ಅಂತ ಕಾಂಗ್ರೆಸ್ ವಾದ ಮಾಡ್ತದೆ. ಅಗೇನ್ ಓಕೆ, ನಾನು ಪುನೀತ್ ಅವ್ರ ಹತ್ರನೇ ಕೇಳ್ತೀನಿ. ಪುನೀತ್ ಅವರೇ, ಕಾಂಗ್ರೆಸ್ ವಾದ ಏನು? ಎಸ್, ಮಾತಾಡ್ತೀನಿ ನಿಮ್ಮ ಹತ್ರ. ಈಗ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಕಾಂಗ್ರೆಸ್ ವಾದ ಇಷ್ಟೇ, ಇದು ಗ್ಯಾಂಗ್ ವಾರ್ ಇದು ಅಂತ. ಬಿಜೆಪಿ ಏನ್ ಹೇಳುತ್ತೆ ಅಂತಲೂ ಕೂಡ ನೋಡ್ಬಿಡೋಣ, ಯಾಕಂದ್ರೆ ಒಂದ್ ಸೈಡ್ ಆಗೋದು ಬೇಡ ಅಲ್ವಾ ಇದು. ಬಿಜೆಪಿ ಏನ್ ಹೇಳುತ್ತೆ? ಇದು ಮುಸ್ಲಿಂ ಮತ್ತು ಹಿಂದೂ ಅನ್ನೋ ವಿಚಾರಕ್ಕೆ ನಡೆದಿರುವಂತಹ ಕೊಲೆ, ಅಂದ್ರೆ ಸಿದ್ಧಾಂತದ ಕೊಲೆ, ಸೈದ್ಧಾಂತಿಕ ಕೊಲೆ ಇದು. ಮರ್ಡರ್, ರಿವೆಂಜ್ ಮರ್ಡರ್ ಇದು. ಕಾಂಗ್ರೆಸ್ ವಾದಕ್ಕೆ ಬಿಜೆಪಿಯು ಕೂಡ ಕೌಂಟರ್ ಕೊಡೋಕೆ ರೆಡಿ ಆಗಿದೆ, ಕೊಟ್ಟಿದ್ದಾರೆ ಕೂಡ. ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಕೊಡುವಲ್ಲಿ ಕಾಂಗ್ರೆಸ್ ಸರ್ಕಾರ ಫೇಲ್, ಅಟ್ಟರ್ ಫ್ಲಾಪ್ ಆಗಿದೆ. ಹಿಂದೂಗಳ ಹತ್ಯೆ ಆಗ್ತಾ ಇದ್ರು ಕೂಡ ರಾಜ್ಯ ಸರ್ಕಾರ ನೆಗ್ಲೆಕ್ಟ್ ಮಾಡ್ತಾ ಇದೆ. ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸರ್ಕಾರ ವಿಫಲವಾಗಿದೆ. ರಾಜ್ಯದಲ್ಲಿ ದುಷ್ಕರ್ಮಿಗಳಿಗೆ ಕಾನೂನಿನ ಭಯ ಅನ್ನೋದೇ ಇಲ್ಲ. ದಿನೇ ದಿನೇ ಕರ್ನಾಟಕದಲ್ಲಿ ಕ್ರೈಮ್ ರೇಟ್ ಹೆಚ್ಚಾಗ್ತಾ ಇದೆ. ಹಿಂದೂ ಕಾರ್ಯಕರ್ತರು ಅಂತ ಹೋಗೋರಿಗೆ ರೌಡಿ ಶೀಟ್ ಪಟ್ಟಗಳನ್ನ ಕಟ್ಕಳಿಸ್ತಾ ಇದ್ದಾರೆ. ಅದರಲ್ಲೂ ಹಿಂದೂಗಳ ಮೇಲಿನ ದಾಳಿ ಜಾಸ್ತಿ ಆಗ್ತದೆ ಕಾಂಗ್ರೆಸ್ ಬಂದಾಗಿಂದ. ಅದರ ಮುಂದುವರೆದ ಭಾಗವೇ ಮತ್ತೊಂದು ಕಗ್ಗೊಲೆ, ಬೀದಿ ಹೆಣ ಆದ್ರೂ ಸುಹಾಸ್ ಶೆಟ್ಟಿ. ಕಾಂಗ್ರೆಸ್ ಇದನ್ನ ತಿರ್ಚೋ ಪ್ರಯತ್ನ ಮಾಡ್ತಾ ಇದೆ. ಕಾಂಗ್ರೆಸ್ ಅಧಿಕಾರದಲ್ಲಿ ಕ್ರೈಮ್ ರೇಟ್ಗಳು ಜಾಸ್ತಿ ಆಗ್ತಾ ಇದೆ. ಯಾರು ಹೇಳ್ತಾ ಇರೋದು? ಬಿಜೆಪಿಯ ವರ್ಷನ್. ಓಕೆ, ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಕಾಂಗ್ರೆಸ್ ವಾದ ನೋಡಿದ್ವಿ, ಈಗ ಬಿಜೆಪಿ ಏನ್ ಹೇಳ್ತು? ಹಾಗಾದ್ರೆ ಕಾಂಗ್ರೆಸ್ಗೆ ಹೇಗೆ ಟಕ್ಕರ್ ಕೊಡ್ತಾ ಇದೆ ಅಂತ ನೋಡೋದಾದ್ರೆ, ಸುಹಾಸ್ ಶೆಟ್ಟಿ ಇದ್ದಾನಲ್ಲ, ಅಪ್ಪಟ ಹಿಂದೂ ಕಾರ್ಯಕರ್ತ. ಬಿಜೆಪಿಯ ವರ್ಷನ್ ಇದು. ಅನ್ಯ ಕೋಮಿನ ಸಂಘಟನೆಗಳಿಂದಲೇ ಹತ್ಯೆ ಆಗಿದೆ. ಅನ್ಯ ಕೋಮಿನ ಸಂಘಟನೆಯಿಂದ ಮತ್ತು ಕೋಮಿಗೆ ಸಂಬಂಧಪಟ್ಟಂತೆಯೇ ಆಗಿರುವ ಕೊಲೆ ಇದು. PFI ವಿರುದ್ಧ ಕೇಸ್ ವಾಪಸ್ ಪಡೆದಿದ್ದೆ ಸುಹಾಸ್ ಶೆಟ್ಟಿನ ಕೊಲ್ಲೋ ಕಾರಣ. ಸುಹಾಸ್ ಕೊಲೆ ಹಿಂದೆ ಮತಾಂಧರ ಕೈವಾಡ ಇದೆ. ಬಿಜೆಪಿಯ ವರ್ಷನ್. ಸುಹಾಸ್ ಕೊಲೆ ಹಿಂದೆ ಮತಾಂಧರ ಕೈವಾಡ ಇದೆ. ಹಿಂದೂ ಕಾರ್ಯಕರ್ತರಿಗೆ ರಾಜ್ಯದಲ್ಲಿ ರಕ್ಷಣೆ ಇಲ್ಲ. ಕಾಂಗ್ರೆಸ್ ಬಂದಾಗಿಂದ ಇದು ಕ್ರೈಮ್ ರೇಟ್ಗಳು ಜಾಸ್ತಿ ಆಗ್ತಾ ಇದೆ. ಕಾಂಗ್ರೆಸ್ ವೋಟ್ ಬ್ಯಾಂಕ್ ಇದೆಲ್ಲದಕ್ಕೂ ಕಾರಣ. ಮತ್ತೊಂದು ಧರ್ಮದವರಿಗೆ ಅಥವಾ ಅನ್ಯ ಧರ್ಮದವರಿಗೆ ಕುಮ್ಮಕ್ ಕೊಡ್ತಾ ಇದೆ. ಅವ್ರ ಮೇಲೆ ರೌಡಿ ಶೀಟ್ ಇದ್ರೆ ಎಲ್ಲವನ್ನು ವಾಪಸ್ ತಗೊಳ್ತಾ ಇದೆ. ಅವರಿಗೆ ರಕ್ಷಣೆ ಕೊಡ್ತಾ ಇದೆ. ಪರಿಣಾಮ, ರಾಜ್ಯದಲ್ಲಿ ಹಿಂದೂಗಳಿಗೆ ಉಳಿಗಾಲ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಬಿಜೆಪಿ ಹೇಳ್ತಾ ಇರೋದು ಇದನ್ನೆಲ್ಲವನ್ನ. ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋ ಧೈರ್ಯ ಅವರಿಗಿದೆ, ಅದಕ್ಕೆ ಬೇಕಾದಂಗ್ ಮಾಡ್ತಾರೆ. ಶ್ರೀರಕ್ಷೆ ಕಾಂಗ್ರೆಸ್ ಕಡೆಯಿಂದ. ಹೀಗಾಗಿ ಸುಹಾಸ್ ಹತ್ಯೆ ಕೇಸ್ನ NIAಗೆ ವಹಿಸಬೇಕು ಅಂತ ಬಿಜೆಪಿ ಹೇಳ್ತಾ ಇದೆ. ಚರ್ಚೆನ ಮುಂದುವರಿಸ್ತಾ ಹೋಗೋಣ. ಓಕೆ, ಇದು ಗ್ಯಾಂಗ್ ವಾರ ಅಥವಾ ಧರ್ಮಕ್ಕೆ ಸಂಬಂಧಪಟ್ಟಂತಹ ಕೊಲೆಯ ಅಂತ ನಾವು ಆಲ್ರೆಡಿ ಹೇಳಿದ್ವಿ. ಹೇಳಿ ಸರ್.